ಅದರಲ್ಲಿ ಕರ್ನಾಟಕಕ್ಕೆ 15.8 ನಮಗೆ TMC ನೀರು ಸಿಗುತ್ತೆ ಅಂತ ಹೇಳ್ತೀವಿ. ಬಟ್ 15 ಅಷ್ಟು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗುವ ಬರೀ ನಮ್ಗೆ 15 TMC ಬರೀ ಕುಡಿಯೋಕ್ ಮಾತ್ರನಾ? ಅದು ಗೋದಾವರಿ, ಕಾವೇರಿ ಗೋದಾವರಿ ಲೀಕಿಂಗ್ ಪ್ಲಾನ್ ಪ್ರಕಾರ ನಮ್ಮಲ್ಲಿ ನೀರ್ನ ಲೀಕ್ ಮಾಡ್ಕೊಳ್ಳೋಕೆ ಇಷ್ಟ ಇದೆ. ಬಟ್ ಅಲೋಕೇಶನ್ ಅಷ್ಟು ಕೊಡ್ಲಿ, ಅದಕ್ಕೆ ಎಲ್ಲಿ ನೀರನ್ನ ಉಪಯೋಗಿಸ್ಬೇಕು ಅಂತ ಆಮೇಲೆ ಅದಕ್ಕೆ ನಾವು ತಮಿಳ್ನಾಡಿಗೆ ಜಾಸ್ತಿ ಅಲೋಕೇಶನ್ ಆಗಿದೆ. ನಮ್ಮ ಹತ್ರನೇ ಇಲ್ಲ ಅದು ಗೋದಾವರಿ, ಅದು ಬಹಳ ದೂರ ಇದೆ. ಬಟ್ ಅಲೋಕೇಶನ್ ಅವರು ಕೆಲಸ ಫೈಲ್ ಬರ್ಲಿ, ಆಮೇಲೆ ಅದ್ರ ಬಗ್ಗೆ ಕೃಷ್ಣಗೆ ಜೋಡಣೆ. ಹೀಗೆ ನಾನು ಅದಕ್ಕೆ ತಕರಾರು ಮಾಡೋದು ಮತ್ತೊಂದು ಮಾಡೋದು ಬೇರೆ ತರ ಇನ್ವೆಸ್ಟ್ಮೆಂಟ್ ಬೀಳ್ಲಿ ಫಸ್ಟ್, ಆಮೇಲೆ ಅದ್ರ ಬಗ್ಗೆ ಬರೀ ಕುಡಿಯೋ ನೀರು ಮಾತ್ರನಾ ಇದು ಈ ಲಿಂಕಿಂಗು? ಇರಿಗೇಷನ್ ಇದೆ 15 TMC ಅದು ಬಹಳ ದೂರದಲ್ಲಿದೆ. ನಿಮ್ಗಿನ್ನ ಲೈನ್ ಗೊತ್ತಿಲ್ಲ ನಿಮ್ಗೆ, ನಮ್ಮ ಹತ್ರ ಏನಿಲ್ಲ ಲಿಂಕ್ ಮಾಡಕ್ಕೆ, ಸ್ವಲ್ಪ ದೂರ ಇದೆ. ಅದನ್ನ ನಾವು ಸಾಲದು ಅಂತ ನಾವು ಹೇಳಿದೀವಿ. ಈಗ ನಾವು ಬೆಳಗ್ಗೆ ಸಾಯಂಕಾಲ ಜಗಳ ಮಾಡ್ಕೊಂಡು ಬೇಡತಿ ವಿರುದ್ಧ ಹೋರಾಟ ಆಗ್ತಾ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಅದಕ್ಕೆ ನಾವು MOU ಸೈನ್ ಮಾಡಿದ್ವಿ. ಅಲ್ಲ, ಆಗ್ಬಾರ್ದು ಅಂತಲೇ ಒಂದು ಹೋರಾಟ ಆಗ್ತಾ ಇದೆ. ಯೋಜನೆ ಬೇಡ ಅಂತಲೇ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟ ಬೇರೆ ರಾಜ್ಯದವರಲ್ಲ, ನಮ್ಮ ರಾಜ್ಯಕ್ಕೆ ಹೋರಾಟ ಜನಕ್ಕೆ ಅನುಕೂಲ ಆಗಕ್ಕೆ 10,000 ಕೋಟಿ ರೂಪಾಯಿ ಬಂಡವಾಳ ಹಾಕ್ತೀನಿ ಸೆಂಟ್ರಲ್ ಗೌರ್ಮೆಂಟ್, ನೀವು 1,000 ಕೋಟಿ ಕೊಡಿ ಅಂತ ಅಂದಾಗ ನಾನು ಬಿಡಲಾಗ್ತದೆ. ನಮ್ಮ ಸಮುದ್ರಕ್ಕೆ ಹೋಗೋ ನೀರನ್ನ ನಿಲ್ಲಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಜನರಿಗೆ ಅನುಕೂಲ ಆಗಲಿ ಅಂತ, ಅಲ್ಲಿಂದ ಏನೇನ್ ಬೇಕೋ ನಮ್ಗೆ ರೈತರುಗಳಿಗೆ ಜೀವನ ಬದುಕು ಎಲ್ಲ ಕಟ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಆಗ್ಲಿ ಅಂತ ನಾವು ಆಸೆ. ಸರ್, ಮೇಕೆದಾಟು ವಿಚಾರ ಅಷ್ಟೇ ಸರ್, ಪ್ರಸ್ತಾಪ ಮಾಡಿದ ಅಷ್ಟೇ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ರೆ ಫಸ್ಟ್ ನಾವು ಅವ್ರಿಗೆ ಪ್ರಪೋಸಲ್ ಎಲ್ಲ ಕಳಿಸ್ಬೇಕು. ಈಗ ಹಿಂದೆ DPR ಇತ್ತು, DPR ಈಗೆಲ್ಲ ಸ್ವಲ್ಪ ಚೇಂಜ್ ಆಗಿದೆ. ತಿರ್ಗಿ ಇನ್ನೊಂದ್ಸತಿ ನಾವು ಮೊನ್ನೆ ಈಗ ರಾಮನಗರದಲ್ಲಿ ಹೊಸ ಆಫೀಸ್ ಪ್ರಾರಂಭ ಮಾಡಿಸಿ ರೆಡಿ ಮಾಡಿದೀವಿ. ಅದೆಲ್ಲ ಫಾರೆಸ್ಟ್ ಎಲ್ಲ ಇದೆಲ್ಲ ಮರಗಳನ್ನೆಲ್ಲ ಲೆಕ್ಕ ಹಾಕ್ಬೇಕು, ಎಷ್ಟು ಇದೆಯಾ ಏನಂತ ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡ್ಬೇಕು, ಅವೆಲ್ಲ ಮುಗಿಸ್ತೀವಿ. ಅದೆಲ್ಲ ಹಾಗೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದೇ ಸಪ್ರೇಟ್ ಯೂನಿಟ್ ರಾಮನಗರದಲ್ಲೇ ಒಂದು ಆಫೀಸ್ ಓಪನ್ ಮಾಡಿದ್ವಿ, ಆಫೀಸ್ ಓಪನ್ ಮಾಡಿದ್ವಿ ಸಂಬಂಧಪಟ್ಟಂತೆ. ಮೈಸೂರಲ್ಲಿ ಇರೋದೇ ಅದಕ್ಕೆ ಹಾಕ್ಬೇಕು ಅಂತ ಕೆಲವು ಅದಕ್ಕೊಂದು ಪ್ರತ್ಯೇಕವಾದಂತ ಒಬ್ಬ IAS ಆಫೀಸರ್ DC ಮಂಡ್ಯ ಮಾಡಬೇಕು, ಇಲ್ಲ ರಾಮನಗರ ಮಾಡಬೇಕು, ಅದು ಕೂಡ ಹೇಳಿದೀವಿ. ಮಾಡಬೇಕು. ಎಷ್ಟಿದೆ ಭೂಸ್ವಾಧೀನ, ಅದೇ ನಮ್ಗೆ ಆಸೆ. ಅಲ್ಲ, 5,000 ಹೆಕ್ಟೇರ್ ಏನೋ ಅರಣ್ಯ ಭೂಮಿ ಬೇಕು. ಫಾರೆಸ್ಟ್ ಇದೆ, ಫಾರೆಸ್ಟ್ ಆಲ್ಟರ್ನೇಟಿವ್ ಲ್ಯಾಂಡ್ ಅದಕ್ಕೆ ಐಡೆಂಟಿಫೈ ಮಾಡಿದೀವಿ. ಅಲ್ಲ, ಈಗ CWC ಮುಂದೆ ಇದೆಯಲ್ಲ, CWC ಮುಂದೆ ಇದೆ, ಕಮಿಷನ್ ಮುಂದೆ ಇದೆ. ಬಟ್ ಕೇಂದ್ರ ಸರ್ಕಾರದ ಪಾತ್ರ ಇರುತ್ತೆ ಅಂತ ನೀವು ಹಲವಾರು ಬಾರಿ ಹೇಳಿದ್ರಿ. ನಿನ್ನೆ ಸಚಿವರ ರೆಸ್ಪಾನ್ಸ್ ಏನು ಅಂತ? ನಾವಿನ್ನೂ ಫೈಲ್ ಮಾಡಿಲ್ವಲ್ಲ. ಈಗೆಲ್ಲ ಕೇಸ್ ಎಲ್ಲ ಈಗ CWC ತೀರ್ಮಾನ ಮಾಡೋದು. ಇದು ಬೇರೆ ಈಗ ಇವರೇನು ಕೋರ್ಟ್ ಏನಿಲ್ಲ, ಟೆಕ್ನಿಕಾಲಿಟಿ ಮೇಲೆ ಇವರೇ ಮಾಡ್ಬೇಕು ಅಂತ ಹೇಳಿದ್ದಾರೆ. ನಮ್ ಮುಂದೆ ಇಲ್ಲ ಅಂತ ಹೇಳಿದ್ದಾರೆ. ಈಗ ಇವರೇ ಅದನ್ನ ತೀರ್ಮಾನ ಮಾಡಬೇಕು. ನಾವು ಅದಕ್ಕೆ ಏನೇನು ರಿಕ್ವೈರ್ಮೆಂಟ್ ಏನು ಕೊಡ್ಬೇಕು ಅಷ್ಟು ಕೊಡ್ತೀವಿ. ಆ ಕೆಲಸ ನಾವು ಮಾಡ್ತೀವಿ. ಮಿಕ್ಕಿದ ಕೆಲಸ CWC ಮಾಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.